ಇವೆರಡು ಆಯತ್ಗಳನ್ನು ಯಾವ ಮನೆಯಲ್ಲಿ ಓದುತ್ತಾ ಇರುತ್ತಾರೋ ಅವರ ಜೀವನದಲ್ಲಿ ಅಲ್ಲಾಹನು ಬರ್ಕತ್ ಮತ್ತು ರೆಹಮತನ್ನು ಹಾಕುತ್ತಾನೆ. ಆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ, ಅಲ್ಲಾಹನ ನೂರು ಇರುತ್ತದೆ. ಈ ಎರಡು ಆಯತ್ಗಳನ್ನು ನಾವು ರಾತ್ರಿ ಮಲಗುವ ಮುನ್ನ ಓದಿದರೆ ಒಂದು ಫರಿಷ್ಠೆಯನ್ನು ಅಲ್ಲಾಹನು ನಮ್ಮ ರಕ್ಷಣೆಗೆ ಕಳುಹಿಸುತ್ತಾನೆ. ಆ ಫರಿಷ್ಠೆ ನಮ್ಮನ್ನು ರಾತ್ರಿವಿಡೀ ರಕ್ಷಿಸುತ್ತದೆ. ಈ ಎರಡು ಆಯತ್ಗಳನ್ನು ನಾವು ಓದಿ ಯಾವ ದುವಾನಾದರೂ ಅಲ್ಲಾಹನ ಮುಂದೆ ನಾವು ಬೇಡಿದಾಗ ಇನ್ಶಾ ಅಲ್ಲಾ ಅಲ್ಲಾಹನು ಅವುಗಳನ್ನು ರದ್ದು ಮಾಡುವುದಿಲ್ಲ. ಬಿಟ್ಟು ಬಿಡದೆ 3 ದಿನ ಇದನ್ನು ಯಾವ ಮನೆಯಲ್ಲಿ ಈ ಎರಡು ಆಯತ್ಗಳನ್ನು ಓದುತ್ತಾರೋ ಆ ಮನೆಯಲ್ಲಿ ಮಾಟ ಮಂತ್ರ, ಶೈತಾನಿನ ಶಕ್ತಿ ಮತ್ತು ಜಿನ್ನಾತಿನ ಶಕ್ತಿ ಯಾವುದೂ ಇರುವುದಿಲ್ಲ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹೇಗಿದ್ದೀರಾ ಎಲ್ಲರೂ? ಈಮಾನಿನ ಹಾಲತ್ತಿನಲ್ಲಿ ಇದ್ದೀರಾ ಎಂದು ಭಾವಿಸುತ್ತಾ ಆ ಅಲ್ಲಾಹನ ಕರುಣೆ ಮತ್ತು ಸಲಾಮತಿ ಬರ್ಕತ್ ನಿಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತಾ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾವು 2 ಪ್ರಮುಖವಾದ ಮತ್ತು ವಿಶೇಷವಾದ ಆಯತ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇವು ಎಷ್ಟು ವಿಶೇಷ ಎಂದರೆ ನಮ್ಮ ಜೀವನದಲ್ಲಿ ಇವನ್ನು ಅಳವಡಿಸಿಕೊಂಡರೆ ನಮ್ಮ ಜೀವನವು ತುಂಬ ಸುಲಭವಾಗುತ್ತದೆ. ಅವು ಯಾವುವು ಎಂದು ನಾವು ನೋಡಿದರೆ ಅವೇ ಸೂರಾ ಬಖರಾ ಆಯತ್ ನಂಬರ್ 285 ಮತ್ತು ಆಯತ್ ನಂಬರ್ 286. ಇವು ಎರಡು ಇದರ ವಿಶೇಷತೆ ಏನು ಎಂಬುದನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಈ 2 ಆಯತ್ಗಳು ಎಷ್ಟು ಮುಖ್ಯ ಮತ್ತು ಇದನ್ನು ಓದುವುದರಿಂದ ನಮಗೆ ಏನೆಲ್ಲ ಲಾಭಗಳು ಸಿಗುತ್ತವೆ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಇವೆರಡು ಆಯತ್ಗಳು ಹೇಗೆ ಸಿಕ್ಕವು ಮತ್ತು ಇದನ್ನು ಪ್ರತಿ ರಾತ್ರಿ ನಾವು ಮಲಗುವ ಮುನ್ನ ಓದಿದರೆ ಏನೆಲ್ಲ ಲಾಭಗಳು ಇದೆ ಎಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಇದರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ. ಈ 2 ಆಯತ್ಗಳು ನಮಗೆ ಹೇಗೆ ಸಿಕ್ಕುವು ಎಂಬುದನ್ನು ಮೊದಲಿಗೆ ನಾವು ತಿಳಿಯೋಣ. ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಶಬೆ ಮೇರಾಜಿನಲ್ಲಿ 7 ಆಸ್ಮಾನಗಳನ್ನು ದಾಟಿ ಅಲ್ಲಾಹನು ಅವರನ್ನು ಕರೆಸಿಕೊಂಡಾಗ ಆ ಆಸ್ಮಾನದಲ್ಲಿ ಅಲ್ಲಾಹನು ಸ್ವತಃ ಅಲ್ಲಾಹನೇ ನೇರವಾಗಿ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಈ 2 ಆಯತ್ಗಳನ್ನು ಉಡುಗೊರೆಯ ರೂಪದಲ್ಲಿ ನೀಡಿದ್ದಾರೆ. ಇದು ಎಷ್ಟೊಂದು ವಿಶೇಷ ಎಂದು ನೀವು ಊಹಿಸಬಹುದು. ಕೇವಲ ಇದು ನಮಗೆ ಭೂಮಿಯ ಮೇಲೆ ಸಿಕ್ಕಿಲ್ಲ, ಇದು ನೇರವಾಗಿ ಅಲ್ಲಾಹನ ಕಡೆಯಿಂದ ನಮಗೆ ಆಕಾಶದಲ್ಲಿ ಮತ್ತು ಆಸ್ಮಾನದಲ್ಲಿ ಅಲ್ಲಾಹನ ಬಳಿ ಸಿಕ್ಕಿರುವ ಆಯತ್ಗಳು ಇವಾಗಿವೆ. ಅಲ್ಲಾಹನು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಖಾಂತರ ಈ 2 ಆಯತ್ಗಳನ್ನು ಉಡುಗೊರೆಯಾಗಿ ಕೊಟ್ಟಿರುವಂತಹ ಆಯತ್ಗಳಲ್ಲಿ ಅಲ್ಲಾಹನು ನಮಗೆ ಯಾವ ದುವಾವನ್ನು ಕಲಿಸಿದ್ದಾರೆ ಮತ್ತು ಅದರಲ್ಲಿ ಏನು ಇದೆ ಎಂಬುದನ್ನು ನಾವು ನೋಡಿದರೆ ಇದರಲ್ಲಿ 3 ವಿಷಯಗಳು ನಮಗೆ ತಿಳಿಯುತ್ತವೆ. ನಾವು ಅಲ್ಲಾಹನ ಮೇಲೆ ಇಡಬೇಕಾದ ನಂಬಿಕೆ ಮತ್ತು ನಮ್ಮ ಮೇಲೆ ಅಲ್ಲಾಹನು ನಮ್ಮ ತಾಕತ್ತಿಗಿಂತ ಜಾಸ್ತಿ ನಮ್ಮ ಮೇಲೆ ಹೊರೆ ಹಾಕುವುದಿಲ್ಲ ಎಂದು ತಿಳಿದುಕೊಳ್ಳುವುದು ಮತ್ತು ನಾವು ಅಲ್ಲಾಹನಿಗೆ ಎಂತಹ ದುವಾ ಮಾಡಬೇಕು ಎಂದು ಸ್ವತಃ ಅಲ್ಲಾಹನೇ ನಮಗೆ ಈ ಆಯತ್ನಲ್ಲಿ ಕಲಿಸಿಕೊಟ್ಟಿದ್ದಾನೆ. ಅದು ಮೊದಲನೇ ಆಯತ್ ಬಂದು 285 ಸೂರಾ ಬಖರಾ 285 ಮೊದಲನೇ ಆಯತ್ನಲ್ಲಿ ಆಮನ ರಸೂಲು ಬಿಮಾ ಉನ್ಜಿಲ ಇಲೈಹಿ ಮಿರ್ ರಬ್ಬಿಹಿ ವಲ್ ಮುಮಿನೂನ್ ಕುಲ್ಲುನ್ ಆಮನ ಬಿಲ್ಲಾಹಿ ವ ಮಲಾಯಿಕತಿಹಿ ವ ಕುತುಬಿಹಿ ವ ರಸುಲಿ ಲಾ ನುಫರ್ರಿಕು ಬೈನ ಅಹದಿಂ ಮಿರ್ ರಸುಲಿ ವ ಆನಾ ಸಮಿಯನಾ ವ ತಾನಾ ಗುಫ್ರಾನಕ ರಬ್ಬನಾ ವ ಇಲೈಕಲ್ ಮಸೀರ್ ಎಂದು ಇದರ ಅರ್ಥ ಏನು ಎಂದು ನಾವು ನೋಡಿದರೆ ಇದರಲ್ಲಿ ಏನು ಇದೆ ಎಂದರೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಗೆ ಅಲ್ಲಾಹನ ಮೇಲೆ ಅಲ್ಲಾಹನ ಫರಿಷ್ಠೆಗಳ ಮೇಲೆ ಹೇಗೆ ಈಮಾನ್ ತಂದಿದ್ದಾರೋ, ಅವರು ಹೇಗೆ ನಂಬಿದ್ದಾರೋ ನಾವು ಅದೇ ರೀತಿ ನಂಬುತ್ತೇವೆ ಎಂದು ಹೇಳುತ್ತೇವೆ. ಹೇಗೆ ಎಂದರೆ ನಾವು ಸಹಿತ ಅಲ್ಲಾಹನು ನಮಗೆ ಕಣ್ಣಿಗೆ ಕಾಣುವುದಿಲ್ಲ ಎಂದರೆ ಅಲ್ಲಾಹನು ಇದ್ದಾನೆ, ಮತ್ತೆ ಕಣ್ಣಿಗೆ ಕಾಣಲಿಲ್ಲ ಎಂದರೂ ಅಲ್ಲಾಹನ ಫರಿಷ್ಠೆಗಳು ಇದ್ದಾರೆ ಮತ್ತು ಅಲ್ಲಾಹನು ಅನೇಕ ರಸೂಲ್ ನಬಿಗಳನ್ನು ಈ ಭೂಮಿಗೆ ಕಳುಹಿಸಿದ್ದಾರೆ. ನಾವು ಅವರನ್ನೆಲ್ಲ ನಂಬುತ್ತೇವೆ ಮತ್ತು ಪವಿತ್ರ ಗ್ರಂಥವಾದ ಕುರ್ಆನ್ ಇದನ್ನು ಅಲ್ಲಾಹನು ಸ್ವತಃ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಖಾಂತರ ನಮಗೆ ನೀಡಿದ್ದಾರೆ. ಇದರಲ್ಲಿ ಪ್ರತಿಯೊಂದು ಅಂಶವೂ ಸತ್ಯ ಎಂದು ನಾವು ನಂಬುತ್ತೇವೆ. ಅದರ ಮೇಲೆ ನಮ್ಮ ಈಮಾನ್ ತರುತ್ತೇವೆ. ಕಯಾಮತ್ತಿನ ಮೇಲೆ ನಮಗೆ ನಂಬಿಕೆ ಇದೆ. ನಾವು ಸತ್ತ ನಂತರವೂ ಅಲ್ಲಾಹನು ನಮಗೆ ಮರುಜನ್ಮವನ್ನು ನೀಡುತ್ತಾನೆ. ಖಯಾಮತ್ತಿನ ಒಂದು ದಿನ ಅಲ್ಲಾಹನ ಮುಂದೆ ನಾವು ನಿಂತುಕೊಂಡು ನಮ್ಮ ಜೀವನದ ಪ್ರತಿಯೊಂದು ಕ್ಷಣದ ನಾವು ಹಿಸಾಬ್ ಕಿತಾಬ್ ಕೊಡಬೇಕಾಗುತ್ತದೆ ಮತ್ತು ಅಲ್ಲಾಹನು ಕೆಟ್ಟ ಕೆಲಸ ಮಾಡಿದವರಿಗೆ ಜಹನ್ನೂಮ್ನಲ್ಲಿ ಹಾಕುತ್ತಾನೆ.
ಒಳ್ಳೆಯ ಕೆಲಸಗಳನ್ನು ಮಾಡಿದಂತಹ ಅವರಿಗೆ ಪ್ರತಿಫಲವಾಗಿ ಜನ್ನತ್ ನೀಡುತ್ತಾನೆ ಎಂದು ಇವೆಲ್ಲ ಸಂಪೂರ್ಣ ವಿಷಯಗಳನ್ನು ನಾವು ಮನಸ್ಫೂರ್ತಿಯಾಗಿ ನಂಬುತ್ತೇವೆ ಎಂದು ನಾವು ಈ ಆಯತ್ನಲ್ಲಿ ಹೇಳುತ್ತೇವೆ. ಅಷ್ಟೇ ಅಲ್ಲ, ನಾವು ನಂಬುವುದಷ್ಟೇ ಅಲ್ಲ, ನಾವು ಅವರು ಹೇಳಿದ್ದನ್ನು ನಾವು ನಂಬುತ್ತೇವೆ, ಕೇಳುತ್ತೇವೆ ಮತ್ತು ಅದರಂತೆಯೇ ಪಾಲಿಸುತ್ತೇವೆ ಎಂದು ನಮಗೆ ಈ ಆಯತ್ ಹೇಳುತ್ತದೆ. 286ನೇ ಆಯತ್ನಲ್ಲಿ ಲಾ ಯುಕಲ್ಲಿಫುಲ್ಲಾಹು ನಫ್ಸನ್ ಇಲ್ಲಾ ವಸಾಹಾ ಲಹಾ ಮಾ ಕಸಬತ್ ವ ಅಲೈಹಾ ಮತ್ ಕಸಬತ್ ರಬ್ಬನಾ ವಲಾ ತುಆಖಿಜ್ನಾ ಇನ್ ನಸೀನಾ ಅವ್ ಅಖ್ತಾನಾ ರಬ್ಬನಾ ವಲಾ ತುಹಮ್ಮಿಲ್ನಾ ಮಾ ಲಾ ತಾಖತ ಲನಾ ಬಿಹಿ ವಫು ಅನ್ನಾ ವಗಫಿರ್ ಲನಾ ವರಹಮ್ನಾ ಅಂತ ಮೌಲಾನಾ ಫನ್ಸುರ್ ಕೌಲಿಲ್ ಕಾಫಿರೀನ್. ಇದು 2ನೇ ಆಯತ್. ಇದರಲ್ಲಿ ಅಲ್ಲಾಹನು ನಮಗೆ ಏನು ತಿಳಿಸಿಕೊಟ್ಟುತ್ತಾರೆ ಎಂದರೆ, ಯಾ ಅಲ್ಲಾ, ನಮ್ಮನ್ನು ನೀನು ಕ್ಷಮಿಸಬೇಕು. ನಾವು ತುಂಬಾ ಕಮ್ಜೋರಿದ್ದೇವೆ, ಬಲಹೀನರಿದ್ದೇವೆ. ನಾವು ತಪ್ಪುಗಳು ಮಾಡಿದರೆ ನಮ್ಮನ್ನು ಶಿಕ್ಷಿಸಬೇಡ. ಮತ್ತೆ ನಮ್ಮ ಪೂರ್ವಜರಿಗೆ ಹಾಕಿದಷ್ಟು ನಮ್ಮ ಮೇಲೆ ಹೊಣೆ ಹಾಕಬೇಡ. ನಮ್ಮನ್ನು ಪರೀಕ್ಷಿಸಬೇಡ. ನಾವು ತುಂಬಾ ಕಮ್ಜೋರಿದ್ದೇವೆ, ನಮ್ಮನ್ನು ಕ್ಷಮಿಸು ಮತ್ತು ನಮ್ಮ ಮೇಲೆ ಸದಾ ನಿನ್ನ ಕರುಣೆ ಮತ್ತು ನಿನ್ನ ಸಹಾಯವನ್ನು ನಮಗೆ ನೀಡು ಎಂದು ನಾವು ಈ ದುವಾದಲ್ಲಿ ಬೇಡುತ್ತೇವೆ. ಅಲ್ಲಾಹನೇ ಕಲಿಸಿಕೊಟ್ಟಿರುವಂತಹ ದುವಾ ಆಗಿದೆ ಇದು. ಇಷ್ಟೊಂದೆಲ್ಲ ವಿಶೇಷತೆಯನ್ನು ಹೊಂದಿರುವ ಈ ಆಯತ್ಗಳನ್ನು ನಾವು ಪ್ರತಿದಿನ ಓದುವುದರಿಂದ ಏನೆಲ್ಲ ಲಾಭಗಳಿವೆ, ಎಷ್ಟೊಂದು ಪ್ರತಿಫಲಗಳಿವೆ, ಇದನ್ನೆಲ್ಲ ನಾವು ತಿಳಿಯಬೇಕು. ಈ 2 ಆಯತ್ಗಳನ್ನು ನಾವು ರಾತ್ರಿ ಮಲಗುವ ಮುನ್ನ ಓದಿದರೆ ಒಂದು ಫರಿಷ್ಠೆಯನ್ನು ಅಲ್ಲಾಹನು ನಮ್ಮ ರಕ್ಷಣೆಗೆ ಕಳುಹಿಸುತ್ತಾನೆ. ಆ ಫರಿಷ್ಠೆ ನಮ್ಮನ್ನು ರಾತ್ರಿವಿಡೀ ರಕ್ಷಿಸುತ್ತದೆ. ಮತ್ತು ಇದನ್ನು ಪ್ರತಿ ರಾತ್ರಿ ಬಿಟ್ಟು ಬಿಡದೆ 3 ದಿನ ಇದನ್ನು ಯಾವ ಮನೆಯಲ್ಲಿ ಈ 2 ಆಯತ್ಗಳನ್ನು ಓದುತ್ತಾರೋ ಆ ಮನೆಯಲ್ಲಿ ಮಾಟ ಮಂತ್ರ, ಶೈತಾನಿನ ಶಕ್ತಿ ಮತ್ತು ಜಿನ್ನಾತಿನ ಶಕ್ತಿ ಯಾವುದೂ ಇರುವುದಿಲ್ಲ, ಎಲ್ಲವೂ ನಾಶವಾಗುತ್ತವೆ. ಇವನ್ನು ನಾಶ ಮಾಡುವ ಶಕ್ತಿ ಈ 2 ಆಯತ್ಗಳಿಗೆ ಇದೆ. ಇವೆರಡು ಆಯತ್ಗಳನ್ನು ಯಾವ ಮನೆಯಲ್ಲಿ ಓದುತ್ತಾ ಇರುತ್ತಾರೋ ಅವರ ಜೀವನದಲ್ಲಿ ಅಲ್ಲಾಹನು ಬರ್ಕತ್ ಮತ್ತು ರೆಹಮತನ್ನು ಹಾಕುತ್ತಾನೆ. ಆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ, ಅಲ್ಲಾಹನ ನೂರು ಇರುತ್ತದೆ. ಮತ್ತು ಈ 2 ಆಯತ್ಗಳನ್ನು ನಾವು ಓದಿ ಯಾವ ದುವಾನಾದರೂ ಅಲ್ಲಾಹನ ಮುಂದೆ ನಾವು ಬೇಡಿದಾಗ ಇನ್ಶಾ ಅಲ್ಲಾ ಅಲ್ಲಾಹನು ಅವುಗಳನ್ನು ರದ್ದು ಮಾಡುವುದಿಲ್ಲ ಮತ್ತು ಕಬೂಲ್ ಮಾಡುತ್ತಾನೆ. ಇಂದಿನಿಂದಲೇ ನಾವು ಈ 2 ಆಯತ್ಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಇದನ್ನು ಓದುವಂತಹ ಸದ್ಬುದ್ಧಿ ಆ ಅಲ್ಲಾಹನು ನಮಗೆ ನೀಡಲಿ ಎಂದು ಅಲ್ಲಾಹನಿನಲ್ಲಿ ಬೇಡುತ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.